ಎಸ್ ಗುರುಜಿ, ಇನ್ನು ಕೊನೆಯದಾಗಿ ಆಲ್ಮೋಸ್ಟ್ ಆಲ್ ಕರೆ ಮಾಡಿದವರು ಮದುವೆ ಬಗ್ಗೆ ಇರಬಹುದು, ಹಾಗೆ ಸಂತಾನದ ಭಾಗ್ಯ ಇರಬಹುದು, ಹಾಗೆ ಮನೆಯಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ಮಾತನಾಡ್ತಾ ಇದ್ರು. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪೂಜೆ ಅಂತ ಇದ್ದರೆ ಸೊ ಯಾವ ಪೂಜೆಯನ್ನು ಮಾಡಬೇಕು ಅಂತ, ಅಂದರೆ ಪ್ರತಿನಿತ್ಯ ಇರಬಹುದು, ವಾರಕ್ಕೊಂದು ಸಲ ಇರಬಹುದು, ತಿಂಗಳಿಗೊಂದು ಸಲ ಇರಬಹುದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಜ್ಯೋತಿಷ್ಯದ ಆಧಾರದಲ್ಲಿ ಒಂದಲ್ಲ ಒಂದು ಪರಿಹಾರಗಳಿದೆ, ಹಲವಾರು ವಿಧಾನಗಳಿದ್ದಾವೆ. ಈ ಹಲವಾರು ವಿಧಾನಗಳು ಜ್ಯೋತಿಷ್ಯ ಮೂಲದಿಂದ ಮತ್ತು ಆಧ್ಯಾತ್ಮಿಕವಾಗಿ ಸಂಬಂಧಪಡುವಂತಹ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಯಾವುದೇ ಇರ್ಬೋದು. ಇವತ್ತಿನ ಜನಮಾನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಸಮಸ್ಯೆ, ಸಂತಾನ ಭಾಗ್ಯಕ್ಕೆ ಸಮಸ್ಯೆ, ಮತ್ತು ಕಂಕಣ ಭಾಗ್ಯಕ್ಕೆ ಸಮಸ್ಯೆ, ಮತ್ತು ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ, ಮತ್ತು ಲಕ್ಷ್ಮಿ ಅಂದರೆ ಬೇಗ ನಾವು ಇಂಪ್ರೂವ್ಮೆಂಟ್ ಆಗಬೇಕು, ಸಕ್ಸಸ್ ಆಗಬೇಕು. ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಮೊದಲನೇದಾಗಿ ಬದಿಗಿಟ್ಟು ಸಂಕಲ್ಪ ಮಾಡ್ಕೋಬೇಕು. ನಿಜಾನೇ, ಖಂಡಿತವಾಗ್ಲೂ ಕೂಡ ನನಗೆ ಇದರಲ್ಲಿ ಸಕ್ಸಸ್ ಆಗಬೇಕು, ಅನುಕೂಲ ಆಗಬೇಕು, ಒಳ್ಳೆಯದಾಗಬೇಕು ಅಂದ್ಕೊಳ್ಬೇಕಾಗಿರುವಂಥದ್ದು ಸಂಕಲ್ಪ ಮಾಡ್ಕೊಳ್ಳಿ. ಬಟ್ ಆಸೆ ಅನ್ನೋದಕ್ಕಿಂತನೂ ಕೂಡ ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತನಲ್ಲಿ ಇಚ್ಛೆ ಇಟ್ಟು ಪ್ರತಿದಿನ ಸಾಧ್ಯವಾದಷ್ಟು ಕೂಡ 6 ಗಂಟೆಯ ಒಳಗಡೆಯಾಗಿ ಮತ್ತು ಪ್ರತಿ ಸಾಯಂಕಾಲ 6 ಗಂಟೆಯ ನಂತರ ನೀವು ಮಾಡ್ಕೋಬೇಕಾಗಿರುವಂತಹ ಸಂಕಲ್ಪ, ಪೂಜೆ, ಪುನಸ್ಕಾರ, ಇಷ್ಟ ದೇವರನ್ನು, ಗುರು ಹಿರಿಯರನ್ನು ಮತ್ತು ತಂದೆ ತಾಯಿಯರನ್ನು ಪ್ರಾರ್ಥನೆ ಮಾಡಿಕೊಂಡು ಸಾಧ್ಯವಾದಷ್ಟು ಸಂಕಲ್ಪ ಮಾಡಿಕೊಂಡು ಒಂದು 5 ನಿಮಿಷ ಯಾರು ನಿಮಗೆ ಗುರು ಅನ್ನುವಂಥದ್ದು ಇರ್ತಾರೋ ಅವರು ಗುರುನ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂದರೆ ಮುಖನ ಮುಂದೆ ತಂದುಕೊಂಡು ಕಣ್ಣು ಮುಚ್ಕೊಂಡು 5 ನಿಮಿಷ ನೀವು ಧ್ಯಾನ ಮಾಡಿ. ಧ್ಯಾನ ಮಾಡಿದಾಗ ನಿಮ್ಮ ಸಂಕಲ್ಪವನ್ನು ಅವರಿಗೆ ತಟ್ಟಬೇಕು. ಯಾರಿಗೆ? ನಿಮ್ಮ ಯಾರು ಗುರುವಿನ ಆಜ್ಞೆ ಕಲಿಸ್ಕೊಟ್ಟಿರ್ತಾರೋ ಅವರಿಗೆ ಮತ್ತು ತಂದೆ ತಾಯಿಯವರಿಗೆ ನಿಮ್ಮ ಸಂಕಲ್ಪ, ನಿಮ್ಮ ಕಷ್ಟ ಸುಖಗಳನ್ನು ಪರಿಹಾರ ನೀವು ಒಪ್ಪಿಸ್ಬೇಕು. ಆ ಒಪ್ಪಿಸ್ಕೊಂಡಾಗ ನಿಮ್ಮ ಫಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ಯಾವತ್ತು ಮಾಡಬೇಕು? ನಿಮ್ಮ ಜನ್ಮ ನಕ್ಷತ್ರ ಅನ್ನುವಂಥದ್ದು ಯಾವತ್ತು ಇರುತ್ತದೋ ಆ ಜನ್ಮ ನಕ್ಷತ್ರದಿಂದ ಮತ್ತು ಬರುವಂತಹ ನಕ್ಷತ್ರದವರೆಗೂ ಕೂಡ, ಅಂತಂದರೆ ನಿಮ್ಮ ಜನ್ಮ ನಕ್ಷತ್ರ ಪ್ರತಿ ತಿಂಗಳಿಗೂ ಒಂದೇ ಬರ್ತಾ ಇರ್ತದೆ. ಆ ನಕ್ಷತ್ರದಿಂದ ಬರೋ ನಕ್ಷತ್ರದವರೆಗೂ ಈ 1 ತಿಂಗಳ ಮಟ್ಟಿಗೆ ಕಂಟಿನ್ಯೂ ಆಗಿ 1 ದಿನನೂ ತಪ್ಪದಿರ 5 ನಿಮಿಷ, ಇದರಲ್ಲಿ ಖರ್ಚೇ ಇರಲ್ಲ, 5 ನಿಮಿಷ ನೀವು ಕೂತು ಧ್ಯಾನ ಮಾಡಿದಾಗ ನಿಮ್ಮ ಸಂಕಲ್ಪ ಸಿದ್ಧಿ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ ಗುರುಜಿ, ಧನ್ಯವಾದ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.